ಎಲ್ರಿಗೂ ನಮಸ್ತೆ. ನಾನು ಮಧುರ. ಪೆಪ್ಪರ್ ಅಥವಾ ಕಾಳು ಮೆಣಸಿನ ಹೊಸ ಗಿಡಗಳನ್ನು ನಾನು ಮಾಡ್ಕೊಳ್ತಾ ಇದ್ದೇನೆ. ಕ್ವಿಕ್ಕಾಗಿ ಯಾವ ಮೆಥಡ್ ಉಪಯೋಗಿಸ್ತೇನೆ ಅನ್ನೋದನ್ನು ತೋರಿಸ್ತೇನೆ ನೋಡಿ. ಇಲ್ಲಿ ಬಳ್ಳಿ ಏನು ಹೋಗ್ತಾ ಇದೆ ಅಲ್ವಾ, ಕಾಳು ಮೆಣಸಿದ್ದು ನಮ್ಮಲ್ಲೇ ಇರುವಂತಹ ಬೇರೆ ಗಿಡದ ಉದ್ದುದ್ದ ಬಳ್ಳಿಗಳನ್ನು ತಗೊಂಡು 3 ಗಂಟುಗಳಿಗೆ ಒಂದು ನಾನು ಗಿಡವನ್ನು ಮಾಡ್ಕೊಳ್ಳಿಕ್ಕೆ ಉಪಯೋಗಿಸ್ತಾ ಇದ್ದೇನೆ. ಕಟ್ ಮಾಡಿ ತೆಗಿಬೇಕು. 3 ಗಂಟು ಅಥವಾ 2 ಗಂಟು ಕೂಡ ಸಾಕು. ಬೇಗನೆ ಬರಲಿಕ್ಕೋಸ್ಕರ ನಾನು 3 ಗಂಟುಗಳನ್ನು ತಗೊಂಡಿದ್ದೇನೆ. ಕೆಳಗಡೆ 2 ಗಂಟುಗಳು ಮಣ್ಣಿನ ಒಳಗಡೆ ನಾವು ಹಾಕೊಳ್ಳುವಂಥದ್ರಲ್ಲಿ ಎಲೆಗಳನ್ನು ತೆಗಿಬೇಕು. ಉಳ್ದದ್ದು 1 ಎಲೆ ಅಷ್ಟೇ ಉಪಯೋಗಿಸ್ತಾ ಇದ್ದೇನೆ. ಅಂದರೆ ಹಾಗೆ ಇರ್ತದೆ. ಉಳ್ದದ್ದು ನೋಡಿ ಹೀಗೆ ಕಟ್ಟಿಂಗ್ ಆಗಿದೆ. 2 ಗಂಟುಗಳ ಎಲೆಯನ್ನು ತೆಗೆದುಕೊಂಡಿದ್ದೇನೆ. ಅಥವಾ ತುದಿ ಅಥವಾ ಚಿಗುರು ಇರುವಂತಹ ಕಟ್ಟಿಂಗನ್ನು ಕೂಡ ನೀವು ಬಳಸಬಹುದು. ಇಲ್ಲೂ ಕೂಡ ಅಷ್ಟೇ 3 ರಿಂದ 4 ಗಂಟುಗಳಿದೆ. ಇದಕ್ಕಿಂತ ಗಿಡ್ಡದ್ದು ಕೂಡ ತಗೊಳ್ಬಹುದು. ಈ ರೀತಿಯಾಗಿ ಹೀಗೆ 2 ಗಂಟುಗಳಿರುವುದನ್ನು ಕೂಡ ತಗೊಳ್ಬಹುದು. ಮಣ್ಣಿನ ಒಳಗೆ ಹಾಕುವಂತಹ ಗಂಟಿನಲ್ಲಿ ಎಲೆಗಳು ಇರಬಾರ್ದು. ಸುಮಾರು ಇಷ್ಟು ದೊಡ್ಡಂತಹ ಗ್ರೋ ಬ್ಯಾಗ್ ತಗೊಂಡಿದ್ದೇನೆ. ಸುಡುಮಣ್ಣು ಉಪಯೋಗಿಸಿದ್ದೇನೆ. ಸ್ವಲ್ಪ ಮಡಚಿದ್ದೇನೆ ಹೊರಗಡೆಗೆ ಗ್ರೋ ಬ್ಯಾಗ್. ಬೇಕಿದ್ರೆ ಅದನ್ನು ಬಿಡಿಸ್ಕೊಂಡು ಮತ್ತೆ ಮಣ್ಣು ಹಾಕ್ಕೊಳ್ಬಹುದು. ಅಕಸ್ಮಾತ್ ಆಗಿ ಗಿಡ ನೆಡುವುದು ನೀವು ನೆಲದಲ್ಲಿ ತಡ ಆಗ್ತದೆ ಅಂತಾದರೆ. ಸುಡುಮಣ್ಣು ಉಪಯೋಗಿಸಿದ ಕಾರಣ ಯಾವ ಗೊಬ್ಬರ ನಾನು ಉಪಯೋಗಿಸೋದಿಲ್ಲ. 1 ಅಥವಾ 2 ಗಂಟುಗಳನ್ನು ಮಣ್ಣಿನ ಒಳಗಡೆ ಹಾಕ್ಕೊಳ್ಬೇಕು. ಹೆಚ್ಚಿನ ಗಿಡದಲ್ಲಿ ನಾನು 1 ಗಂಟನ್ನಷ್ಟೇ ಮಣ್ಣಿನ ಒಳಗಡೆ ಹಾಕ್ಕೊಂಡಿದ್ದೇನೆ. 2ನೇ ಗಂಟು ಕೆಲವೊಮ್ಮೆ ಮುಟ್ತದೆ ಮಣ್ಣಿಗೆ, ಏನು ಸಮಸ್ಯೆ ಇಲ್ಲ. ಗಂಟುಗಳಲ್ಲಿ ಬೇರುಗಳು ಬರುವ ಕಾರಣ ಈ ಗಂಟುಗಳು ಮಣ್ಣಿನ ಒಳಗಿರುವುದು ತುಂಬ ಮುಖ್ಯ. ಬೇರೆ ಬೇರೆ ರೀತಿಯಲ್ಲಿ ಕಾಳು ಮೆಣಸಿನ ಗಿಡಗಳನ್ನು ಮಾಡ್ಕೊಳ್ತಾರೆ. ನಾನಿಲ್ಲಿ ಸುಲಭ ವಿಧಾನವನ್ನು ನಿಮಗೆ ತೋರಿಸ್ತಾ ಇದ್ದೇನೆ. ಹಾಗೆ ನಾನು ಸಾಮಾನ್ಯವಾಗಿ ಉಪಯೋಗಿಸುವಂತಹ ವಿಧಾನವನ್ನು ನೀವಿಲ್ಲಿ ನೋಡ್ಬೋದು. ಇದಕ್ಕೆ ದಿನ ನೀರು ಹಾಕ್ಕೊಂಡ್ರೆ ಸಾಕು, ಮತ್ತೇನು ಬೇಡ. ಬಿಸಿಲು ಬೀಳುವಂತಹ ಜಾಗದಲ್ಲಿ ಇಡಲಿಲ್ಲ. ಹದವಾಗಿ ಅಥವಾ ನಾವು ಇಂಡೈರೆಕ್ಟ್ ಲೈಟ್ ಅಂತ ಹೇಳ್ತೇವಲ್ವ, ಇನ್ನೊಂದು ದೊಡ್ಡ ಮರದ ಕೆಳಗಡೆ ಅಥವಾ ಮನೆಯ ಸೈಡ್ನಲ್ಲಿ ಈ ರೀತಿಯಾಗಿ ಇಟ್ಕೊಂಡು ಪ್ರತಿನಿತ್ಯ ನೀರು ಹಾಕ್ಕೊಂಡ್ರೆ ಆಯಿತು. ಇದು ನಾನು ಉಪಯೋಗಿಸುವಂತಹ ಈಸಿಯೆಸ್ಟ್ ಮೆಥಡ್. ನೀವು ಕೂಡ ಟ್ರೈ ಮಾಡ್ಬೋದು. ಖಂಡಿತ ಉತ್ತಮ ಫಲಿತಾಂಶ ಸಿಗ್ತದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗ್ತೇನೆ. ಥ್ಯಾಂಕ್ ಯು.